ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು KCET ನ್ಯೂ ಅಪ್ಡೇಟ್. ಸೊ ಥಂಬ್ನೇಲ್ ನೋಡಿ ಬಂದಿದ್ದಾರಾ ಸ್ಪಾರ್ಟನ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ. ಸೊ ನೋಡೋಣ, ಇನ್ನೂ ಸ್ಪಾರ್ಟನ್ ರಿಸಲ್ಟ್ ಬಿಟ್ಟಿಲ್ಲ. ಸೊ ಇಲ್ಲಿ ನೋಡಿ KE ವೆಬ್ಸೈಟ್ನಲ್ಲಿ ನೋಡಿ ಹೋಗಿ ನೋಡಿದ್ದೇವೆ. ಸೊ ಇನ್ನೂ ಕೂಡ KCET ಅಪ್ಡೇಟ್ ಇನ್ನೂ ಕೊಟ್ಟಿಲ್ಲ. ಇಲ್ಲಿ ನೋಡಿದ್ದೀವಿ, ಮತ್ತು ಇನ್ನೂ ಕೊಟ್ಟಿಲ್ಲ. ಬಟ್ ಮತ್ತು ಇನ್ನೊಂದು ಟ್ವಿಟರ್ನಲ್ಲಿ ಕೊಟ್ಟಿರ್ತಾರೆ, ಆ ಟ್ವಿಟರ್ನಲ್ಲಿ ಹೋಗಿ ನೋಡೋಣ. ಸೊ ಮೊದಲು ಇಲ್ಲಿ ಹೋಗಿ ನೋಡೋಣ, ಪ್ರವೇಶದಲ್ಲಿ ಹೋಗಿ UGCET 2025 ಹೋದ ತಕ್ಷಣ ನಿಮಗೆ ಇಲ್ಲಿ ಕೊಡ್ತಾರೆ. ಇನ್ನೂ 30 ತಾರೀಕಿಗೆ ಲಾಸ್ಟ್ ಅಪ್ಡೇಟ್ ಕೊಟ್ಟಿದ್ರು, ಒಳ್ಳೆ ಇನ್ನೂ ಕೊಟ್ಟಿಲ್ಲ. ಬಟ್ ಲಾಸ್ಟ್ ಅಪ್ಡೇಟು ಟ್ವಿಟರ್ನಲ್ಲಿ ನೋಡೋಣ, ಮತ್ತು ಏನಾದರೂ ಏನು ಹೊಸಾದರೂ ಏನಾದರೂ ಕೊಟ್ಟಿದ್ದಾರೆ KE ಅಂತ. ಸೊ ಇದು KE ಟ್ವಿಟ್ರು. ಸೊ ಇಲ್ಲಿ ಬಂದು ಇಲ್ಲಿ ನೋಡಿ May 31ಗೆ ಲಾಸ್ಟು ಟ್ವೀಟ್ ಮಾಡಿದ್ದಾರೆ, ಮತ್ತು ಇನ್ನೂ ಟ್ವೀಟ್ ಮಾಡಿಲ್ಲ. ಇಲ್ಲಿ ನೋಡಿ ಏನು ಮಾಡಿದರೆ, UGCET 2025 ದ್ವಿತೀಯ PUC ಅಂಕ ದಾಖಲಿಸಿದವರ ಹಾಗೂ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದವರ ಅಂಕಗಳ ಸಂಯೋಜನೆ ನಡೆಯುತ್ತಿದ್ದು ಜೂನ್ 2ರ ಮಧ್ಯಾಹ್ನ 2 ಗಂಟೆಗೆ ನಂತರ ವೆಬ್ಸೈಟ್ನಲ್ಲಿ KE ವೆಬ್ಸೈಟ್ನಲ್ಲಿ ರ್ಯಾಂಕ್ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಬಟ್ ಹೇಳಿದ್ದಾರೆ ಇವತ್ತೇ ಜೂನ್ 2, ಮತ್ತು 2 ಗಂಟೆ ಯಾಕೆ, ಇವಾಗ 4:30 ಆಯಿತು ಟೈಮಿಂಗ್ ನೋಡಿ. ಇಲ್ಲಿ ಕೆಳಗಡೆ 4:30 ಆಯಿತು. 4:30 ಆದರೂ ಕೂಡ ಇನ್ನೂ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಅನೌನ್ಸ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಿಮಗೆ ಯಾವಾಗ ಅಪ್ಡೇಟ್ ಬರುತ್ತೆ ಆ ಅಪ್ಡೇಟ್ ನಿಮ್ಗೆ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ಈ ಚಾನಲಲ್ಲಿ ಸಿಗುತ್ತವೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಪಿನ್ ಟು ಪಿನ್ KE ಕಡೆಯಿಂದ ಬರ್ತಕ್ಕಂಥ ಎಲ್ಲ KCET ನ್ಯೂ ಅಪ್ಡೇಟ್ ಪಿನ್ ಟು ಪಿನ್ ನಿಮ್ಗೆ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಅಪ್ಡೇಟ್ ಮಾಡಿರಿ. ಸೊ ಯಾಕೆ ಲೇಟ್ ಆಗ್ತಾ ಇದೆ ಅಂತ ರೀಸನ್ ನೋಡೋಣ. ಇಲ್ಲಿ ರೀಸನ್ ನೋಡಿ, ಇಲ್ಲಿ ದ್ವಿತೀಯ PUC ಅಂಕ ದಾಖಲಿಸಿದವರು ಅಂದರೆ ಸೆಕೆಂಡ್ PUC ಮಾರ್ಕ್ಸ್ ಎಂಟ್ರಿ ಮಾಡಿದ್ರಲ್ಲ, ಅವ್ರದ್ದು ಮಾರ್ಕ್ಸ್ ಎಂಟ್ರಿ ಮಾಡಿದ್ದಾರೆ, ಅದೇ ಪ್ರೊಸೆಸಿಂಗ್ ನಡೀತಾ ಇದೆ. ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ ಸೊ ಇನ್ನೊಂದು, ಹಾಗೂ ಮರು ಮೌಲ್ಯಮಾಪನಕ್ಕೆ ಅಂದರೆ ರಿವ್ಯಾಲ್ಯೂಯೇಷನ್ ಯಾರು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರದ್ದು ಕೂಡ ಇನ್ನೂ ವರ್ಕ್ ಆಗ್ತಾ ಇದೆ, ಪ್ರೊಸೆಸಿಂಗ್ ನಡೀತಾ ಇದೆ. ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಅಂತ. ಸೊ ನೋಡಿ, ಇಲ್ಲಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದವರ ಅಂಕಗಳ ಸಂಯೋಜನೆ ನಡೀತಿತ್ತು, ಅದಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ, ಇನ್ನು ಸಾಯಂಕಾಲವರೆಗೆ ಇನ್ನೂ ವೇಟ್ ಮಾಡೋಣ. ಒಂದು ವೇಳೆ ಸಾಯಂಕಾಲವರೆಗೆ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅಂದರೆ ನಾವು ಇನ್ನೊಮ್ಮೆ KE ಮೇಲ್ ಮಾಡಿ ಸೊ ರಿಸಲ್ಟ್ ನೋಡೋಣ, ಓಕೆನಾ. ಸೊ ವಿಡಿಯೋ ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಯಾಕಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ KE ಕಡೆಯಿಂದ ಅಪ್ಡೇಟು ನಾವು ನಮ್ಮ ಈ ಚಾನಲ್ ನಿಮಗೆ ಎಲ್ಲ ಅಪ್ಡೇಟ್ ಸಿಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಓಕೆ. ಥ್ಯಾಂಕ್ ಯು ಸೋ ಮಚ್.